ನಮ್ಮ ಅವ್ವನ ಬಗ್ಗೆ ಏನಾದರೂ ಮಾತಾಡಿದ್ರೆ ಹುಷಾರ್. ಸಾರಿ ಅತ್ತ, ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಅಂತನಾ ಅಥವಾ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ ಭಯನಾ? ರಾಧಾ ಸುಮ್ಮನೆ ಇರೋ, ಏನೇನೋ ಮಾತಾಡಬೇಡ. ನಾನು ಯಾಕೆ ಏನೇನೋ ಮಾತಾಡಲಿ? ಅತ್ತೆ, ಪದೇ ಪದೇ ಪುಟ್ಟಕ್ಕ ಅವ್ರ ಮನೆಗೆ ಹೋಗೋದು ಬೇಡ ಬೇಡ ಅಂತ ಹೇಳ್ತಿರೋದ್ರಲ್ಲೇ ಗೊತ್ತಾಗುತ್ತೆ ನಿಜ ಏನು ಅಂತ. ನಿಜ ಗೊತ್ತಾಗಕ್ಕೆ ನಾನೇನಾದರೂ ತಪ್ಪು ಮಾಡಿದ್ರೆ ತಾನೆ. ಅತ್ತೆ, ಈ ರಾಧಾ ಮತ್ತೆ ರಾಜಿ ಇಬ್ರು ಸೇರ್ಕೊಂಡು ನನ್ನ ವಿರುದ್ಧ ಏನೋ ಸಂಚು ಮಾಡ್ತಿದ್ದಾರೆ. ಸುಮ್ಕೆ ರಾಧನ್ ಮ್ಯಾಕೆ ಆಪಾದನೆ ಒರೆಸ್ಬೇಡ ಸ್ನೇಹ. ಅವಳು ಯಾಕೆ ನಿನ್ನ ಮ್ಯಾಕೆ ಸಂಚು ಮಾಡಬೇಕು? ಹಂಗೆ ನನ್ನ ಸಂಚು ಮಾಡೋದೇ ಆಗಿತ್ತಿದ್ರೆ ಅವಳ ಜಾಗದಾಗೆ ನೀನಿರೋದನ್ನ ನೋಡಿ ದಿನನೇ ಮಾಡ್ಬೋದಾಗಿತ್ತು. ಅತ್ತೆ, ನನಗೂ ಈ ಆಪಾದನೆನ ಸಹಿಸ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಅತ್ತೆ. ಸರಿ ಅತ್ತೆ, ನಿಜ ಏನು ಅಂತ ಗೊತ್ತಾಗಬೇಕು ಅಂದರೆ ಈಗಲೇ ನಮ್ಮ ಮನೆಗೆ ಹೋಗಿ ನೋಡೋಣ. ಈ ಮನೆ ಪತ್ರ ಅಲ್ಲಿ ಇದೆಯೋ ಇಲ್ವೋ ಅಂತ. ಬನ್ನಿ. ಸುಮಾ, ನೀನು ಕ್ಲಾಸ್ಗೆ ಹೋಗಿರವಿ, ನನ್ನ ಫ್ರೆಂಡ್ಸ್ ಮಾತಾಡ್ಸ್ಕೊಂಬತ್ತೀನಿ. ಸುಮಾ, ವಿಷಯ ಗೊತ್ತಾಗಿ ತುಂಬ ಬೇಜಾರಾಯಿತು ಕಣೆ. ಅದೇ ಇಲ್ಲಿದೆಯಲ್ಲ ಅದೇ ಅಕ್ಕನಾ? ಏನಾಯ್ತೆ? ಸುಮಾ, ನಿಮ್ಮ ಅಕ್ಕ ಮನೆ ಬಿಟ್ಟು ಹೋಗಿದ್ರಂತೆ, ಅಲ್ಲೇ ಆಕ್ಸಿಡೆಂಟ್ ಆಯ್ತಂತೆ, ನಿಜ ಏನೇ? ಹೇ, ಎಲ್ಲರೂ ಹೀಗೆ ಒಟ್ಟೊಟ್ಟಿಗೆ ಪ್ರಶ್ನೆ ಮಾಡಿ ಅವಳಿಗೆ ನೋವು ಕೊಡಬೇಡಿ. ಮೊದಲೇ ಅಕ್ಕ ಸತ್ತಿರೋ ನೋವಲ್ಲಿ ಕಾಲೇಜಿಗೆ ಬಂದಿದ್ದಾಳೆ ಅಂಥದ್ರಲ್ಲಿ ನೀವು ಇನ್ನೂ ಜಾಸ್ತಿ ಕೇಳಿ ಅವಳಿಗೆ ಇನ್ನೂ ನೋವು ಮಾಡಬೇಡಿ. ಅಲ್ವೇ? ನಾನು ಹೇಳಿದ್ನಲ್ಲ, ಹೊರಡಿ ಇಲ್ಲಿಂದ. ಸರಿ ಸುಮಾ, ಲಂಚ್ ಟೈಮಲ್ಲಿ ಸಿಗೋಣ. ಸುಮಾ, ಪಾಪ ಸುಮಾ, ನಿನಗೀಗ ಆಗ್ಬಾರ್ದಾಗಿತ್ತು. ಎಷ್ಟು ಸ್ವರ್ಗೋದಂಗೆ ಕಾಣಿಸ್ತಾ ಇದೆಯಾ? ಅಲ್ಲ, ಮನೇಲಿ ಅಳ್ತಾ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಇಷ್ಟು ಬೇಗ ಕಾಲೇಜ್ಗೆ ಯಾಕೆ ಬಂದೆ? ಇನ್ನು ತಿಥಿ ಊಟನೂ ನಡೆದಿದ್ಯೋ ಇಲ್ವೋ ಅಲ್ವಾ? ತಿಥಿ ಊಟ ಮುಗಿಸ್ಕೊಂಡೆ ಕಾಲೇಜಿಗೆ ಬರ್ಬೋದಿತ್ತಲ್ವಾ? ಅಷ್ಟು ಅರ್ಜೆಂಟ್ ಏನಿತ್ತು ನಿನಗೆ? ಈ ಗೇಮ್ ಕ್ರಿಯಾಲಿಟಿ ಹೇಗಿದೆ ಅಂತಂದರೆ, ನಾನು ನಿನ್ನ ವೀಕ್ ಮಾಡ್ದಂಗೆ ಆ ದೇವರು ನಿನ್ನ ವೀಕ್ ಮಾಡ್ತಾ ಇದ್ದಾನೆ. ನನಗದೇ ಖುಷಿ. ಹಾಂ, ಅವತ್ತು ನನಗೆ ವಾರ್ನ್ ಮಾಡಿದ್ಲಲ್ಲ, ಅದೇ ಅಕ್ಕನೇ ಅಲ್ವಾ ಇವಾಗ ಸತ್ತೋಗಿರೋದು? ಪಾಪ, ಇನ್ನೊಂದು ಸ್ವಲ್ಪ ದಿನ ಬದುಕ್ಬೋದಾಗಿತ್ತು. ಶಿವಾನಿ, ನೀನು ವಿಲ್ಲನ್ನು ನಾನು ಹೀರೋ ಅಂತ ಕೌಂಟ್ರ್ ಕೊಡೋಕ್ಕೆ ಇದು ಸಿನಿಮಾ ಅಲ್ಲ, ಜೀವನ. ನಿನ್ನ ಮಾತಿಗೆ ಉತ್ತರ ಹೇಳೋಕ್ಕೂ ನನ್ನ ಮನಸ್ಸು ಬುದ್ಧಿ ಕೆಲಸ ಮಾಡ್ತಾ ಇಲ್ಲ. ಸುಮ್ಮನೆ ನನಗೆ ರೇಗಿಸ್ಬೇಡ, ಹೋಗು. ಅದೇ ನಾನು ಹೇಳ್ತಿರೋದು, ನೀನು ಈ ಬುದ್ಧಿ ಮನಸ್ಸಲ್ಲೆಲ್ಲ ಆ ಅಕ್ಕನೇ ತುಂಬಿಕೊಂಡಿದ್ದಾಳೆ. ಎನಿವೇಸ್, ನಿಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಲಿ. ವಾವ್, ವಾಟ್ ಅ ಬೈಕ್! ವಾವ್, ಹ್ಯಾಂಡ್ಸಮ್. ಹಾಯ್. ಹಾಯ್.
ನಾನು ಹೊಸ ಅಡ್ಮಿಷನ್. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಸೆಕ್ಷನ್ ಎಲ್ಲಿದೆ? ಬನ್ನಿ ನಾನು ತೋರಿಸ್ತೀನಿ. ನೋ ಥ್ಯಾಂಕ್ಸ್. ಹೇಗೆ ಹೋಗಬೇಕು ಅಂತ ಹೇಳಿದ್ರೆ ಸಾಕು. ಇಲ್ಲಿ ಸೀದಾ ಹೋಗಿ ರೈಟಿಗೆ ತಗೊಂಡ್ರೆ ಅಲ್ಲಿ ಸ್ಟೆಪ್ಸ್ ಇದೆ, ಅಲ್ಲಿ ಹೋಗಿ ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಕ್ಲಾಸ್. ಥ್ಯಾಂಕ್ ಯು. ಅವ್ವ ಅವ್ವ ನಮಸ್ಕಾರ ಅಮ್ಮವ್ರೆ, ಕೂತ್ಕೊಳ್ಳಿ. ರಾಧಾ ಚೆಂದಾಕಿದೇನವ್ವ? ಯೋಗಕ್ಷೇಮ ವಿಚಾರಿಸಕ್ಕೆ ಅವ್ರೇನು ಊರಬ್ಬಕ್ಕೆ ಬಂದಿಲ್ಲ ಪುಟ್ಟಕ್ಕ. ಬಂಗಾರಮ್ಮನವರು ನಿನ್ನ ಮಗಳ ಜೊತೆಗೆ ಬಂದಿದ್ದಾರೆ ಅಂತ ದಿಗಿಲ್ ಬೀಳೋದು ಬಿಟ್ಟು ಖುಷಿ ಪಡ್ತಿದ್ಯಲ್ಲ. ಯೋನ್ ರಾಜವ್ವ, ನೀನು ಅಮ್ಮವ್ರ ಮುಂದೆನಾದರೂ ನಿನ್ನ ವಸಿ ಸುಮ್ಕಿರಬಾರ್ದೆ. ಬಂಗಾರಮ್ಮನವರು ಇಲ್ಲಿಗೆ ಯಾಕೆ ಬಂದವ್ರೆ ಅಂತ ಮೊದಲು ತಿಳ್ಕೊ. ಇಸಿಯ ಇಟ್ಕೊಂಡೆ ಇಲ್ಲಿಗೆ ಬಂದೀವಿ ಪುಟ್ಟಕ್ಕ. ಏನಮ್ಮವ್ರೆ? ಅದನ್ನ ನಾನು ಹೇಳ್ತೀನಿ ಇರು. ಸಮುದ್ರದ ನೆಂಟಸ್ತನ ಇದ್ರು ಉಪ್ಪಿಗೆ ಬಡ್ತಾನ ಅನ್ನೋ ಹಾಗೆ ಬಂಗಾರಮ್ಮನವ್ರು ಬೀಗ್ರಾಗಿ ಸ್ವಲ್ಪ ನಾನು ಮರ್ವಾದೆ ಬೇಡವಾ? ರಾಜೇ, ಮರ್ಯಾದೆ ಬಗ್ಗೆ ಮಾತಾಡದೆ ಹುಷಾರ್. ಏನು ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇಟ್ಕೊಂಡು ಮಾತಾಡು. ಏ ಸುಮ್ಕೆ ನಿಂತ್ಕಳೆಯ, ನಿಂದು ಬರೀ ಮಾತೆಯ. ಅಲ್ಲ ಪುಟ್ಟಕ್ಕ, ನೀನಾಗ್ಲಿ ನಿನ್ನ ಮಗಳಾಗ್ಲಿ ಬಂಗಾರಮ್ಮನವ್ರ ಹತ್ರ ದುಡ್ಡು ಬೇಕು ಅಂತ ಕೇಳಿದಿದ್ರೆ ಕೊಡಲ್ಲ ಅಂತಿದ್ರಾ? ದುಡ್ಡೇ? ದುಡ್ಡು ನಮ್ಗೆ ಯಾಕೆ ಬೇಕು? ಅದನ್ನ ನಿನ್ನ ಮಗಳು ಕೇಳ್ತಾಳೆ. ಅವ್ವ, ಅತ್ತೆ ಮನೆ ಪತ್ರನ ಅಡ ಇಡಕ್ಕೆ ತಂದು ಈ ಮನೇಲಿ ಬಚ್ಚಿಟ್ಟಿದ್ದೀನಿ ಅಂತ ರಾಜಿ ಹೇಳ್ತಿದ್ದಾಳೆ. ಹೇಯ್ ನಡಿ ಆಚೆ. ಬರೀ ಇದೇ ಆಯ್ತು ನಿಂದು. ಏನು ಹಂಗೆ ನೋಡ್ತಿದ್ಯಾ? ಹೇಳಿದ್ ಕೇಳಲಿಲ್ವಾ? ಅಮ್ಮರೇ, ಇವಳು ಮಾತು ನಂಬೇಡಿ. ಮಾತು ಎತ್ತಿದ್ರೆ ಸುಳ್ಳು. ಇವಳು ಉಸಿರಾಡಿದ್ರೆ ಆ ಜಾಗದಲ್ಲೆಲ್ಲ ಈಸಾನೆ ತುಂಬ್ಕೊಂಡಿರ್ತದೆ. ಯಾಕಯ್ಯ, ನಾನು ಬಾಯ್ ಬಿಟ್ರೆ ನಿಮ್ಮ ಬಂಡವಾಳ ಎಲ್ಲ ಹೊರಗೆ ಬರ್ತೈತೆ ಅಂತನಾ? ಪುಟ್ಟಕ್ಕ, ನಿನಗೆ ವಿಷಯ ಗೊತ್ತಿಲ್ಲ. ಸಾನನ್ ಕೋರ್ಟ್ ವಿಷಯವಾಗಿ ಲಾಯರ್ನ ಮಡಗಿರ್ಲಿಲ್ವೇ, ಅವ್ರಿಗೆ ದುಡ್ಡು ಕೊಟ್ಟಿರ್ಲಿಲ್ಲ. ಅದು ಅಲ್ಲದೆ ಮೆಸ್ಸು ಮನೆ ಖಾಲಿ ಮಾಡಿ ಇಲ್ಲ ಅಂದ್ರೆ ಹಣ ಕೊಡಿ ಅಂತ ಈ ವಯ್ಯನ್ ಫ್ರೆಂಡು ಕುತ್ಕೆ ಮ್ಯಾಗ ಕೂತಿದ್ನಲ್ಲ, ಅವನು ಕೊಡೋಕ್ಕೂ ದುಡ್ಡು ಬೇಕಿತ್ತಲ್ಲ. ಅಯ್ಯೋ ಮೆಸ್ಸಲ್ಲ ಸುತ್ತ ಪೂಜೆ ಆಗ್ಬಿಟ್ಟೈತೆ. ನಾನು ಹಾಳು ಮಾಡ್ಬಿಟ್ಟ, ನಾನು ಮುಣಿಸ್ಬಿಟ್ಟ. ಅಯ್ಯೋ ದೇವ್ರೆ. ಆ ವಯ್ಯ ಬಂದು ಗಲಾಟೆ ಮಾಡ್ದಾಗ್ಲೇ ಅಲ್ವೇ ಸ್ನೇಹ ಈ ಮನೇನ ಮೆಸ್ನ ನಾನು ಉಳಿಸ್ಕತೀನಿ ಅಂತ ಮಾತು ಕೊಟ್ಟಿದ್ದು. ನಿನಗೆ ಕೊಟ್ಟು ಮಾತು ನಂಗೆ ಈ ಮನೆನೂ ಮೆಸ್ಸು ಉಳಿಸ್ಕೊಳಕ್ಕೆ ಲಕ್ಷ ಲಕ್ಷ ದುಡ್ಡು ಬೇಕು. ಅಟೊಂದು ದುಡ್ಡು ನಿನ್ನ ಮಗಳು ಎಲ್ಲಿ ಮಾಡ್ಗವಳೆ? ಅದಕ್ಕೆ ಇಂಥ ಕೆಲಸ ಮಾಡಿರೋದು. ಏನೇ ಆಗ್ಲಿ ಪುಟ್ಟಕ್ಕ, ಒಬ್ಬ ಮಕ್ಕಳು ನಿನ್ ಥರ ಬರಲಿಲ್ಲ ಬಿಡು. ಇಲ್ಲವ್ವ, ನಾನೇನು ಮಾಡಿಲ್ಲ. ಅತ್ತೆ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅತ್ತೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡ ಸ್ನೇಹ. ನೀನು ಅವ್ರ ರೂಮಲ್ಲಿ ಹೋಗಿ ಫೈಲ್ಸ್ ಹುಡುಕ್ತಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ರಾಧಾ, ನಿನ್ ಮಾವ ಏನ್ರಿ? ಸ್ನೇಹ, ಅಮ್ಮವ್ರೆ, ಪತ್ರ ಹುಡುಕ್ಲೇಬೇಕು ಅಂತ ಬಂದಿರೋವಾಗ ಬೇರೆ ಯಾವ ಮಾತು ಬೇಡ. ನೀವು ಪತ್ರ ಹುಡುಕೊಳ್ಳಿ. ಅದಕ್ಕೆ ನಿನ್ನ ಪುಟ್ಟಕ್ಕ ಅನ್ನೋದು.
ಅಮ್ಮೋರೆ ನನ್ನ ಜೊತೆಗೆ ರಾಧನ್ನು ಕಳಿಸ್ಕೊಡಿ. ಯಾಕೆ ನಾನು ಒಬ್ಳೆ ಹೋಗಿ ಹುಡ್ಕಿದ್ರೆ ಕೆಲವ್ರಿಗೆ ನನ್ನ ಮ್ಯಾಕೆ ನಂಬಿಕೆ ಬರೋಕ್ಕಿಲ್ಲ, ಅದಕ್ಕೆ. ಬಾರದ ಇದೆ ಅಮ್ಮ ಆಫೀಸು. ಸರಿ ಅಣ್ಣ. ಯೋಳಿ ಅಕ್ಕ. ಸಾನಾ, ಆಫೀಸ್ ಅಡ್ರೆಸ್ ಸಿಗ್ತೇನಮ್ಮ? ಹ್ಞೂ ಅಕ್ಕ, ಸಿಕ್ತು. ಈಗ ತಾನೇ ಆಟೋ ಅಣ್ಣ ಆಫೀಸ್ ತವ ಕರ್ಕೊಂಡ್ ಬಂದ್ಬಿಟ್ರು. ಈಗ ಒಳಕ್ಕೆ ಹೋಗ್ಬೇಕು. ಸರಿನಮ್ಮ, ನೀನು ಫೋನ್ಗೆ ರೀಚಾರ್ಜ್ ಮಾಡಿಸಿದ್ದೀನಿ. ನಿಂದೆಲ್ಲ ಆದಮೇಲೆ ಒಂದ್ಸತಿ ನನಗೆ ಫೋನ್ ಮಾಡು. ಸರಿ ಅಕ್ಕ. ಹ್ಞೂನಮ್ಮ. हेलो मैडम, किधर जाना है? किससे मिलना है मैडम? ಯಾರು ಮೇಡಮ್? ನಾನು ಸಾನಾ ಅಂತ ಇಲ್ಲಿ ರಾಮಣ್ಣನ್ ನೋಡಕ್ ಬಂದೀವ್ನಿ. ओ राम साहब को मिलना है? अच्छा ठीक है, अंदर जाके पूछो मैडम. हेलो, whom do you want to meet? ನಾನು ರಾಮಣ್ಣನ್ ನೋಡ್ಬೇಕಿತ್ತು. ಅದೇ ಶ್ರೀರಾಮ್ ದೇಸಾಯಿ ಅಣ್ಣನ್ ನೋಡ್ಬೇಕಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ಅಣ್ಣ, ನಿಮ್ಗೆ ಕನ್ನಡ ಗೊತ್ತೈತಾ? ಬೆಂಗಳೂರಲ್ಲಿ ಬದುಕಬೇಕು ಅಂದ್ರೆ ಎಲ್ಲ ಭಾಷೆನ ಕಲಿಬೇಕಾಗುತ್ತಮ್ಮ. ಅದು ಸರಿ, ಸರ್ನ ನೋಡ್ಲಿಕ್ಕೆ ಅಂತ ಬಂದಿದೆಯಲ್ಲ, ಅಪಾಯಿಂಟ್ಮೆಂಟ್ ಇದೆಯಾ? ಇಲ್ಲ ಅಣ್ಣ, ಅವ್ರು ನಮ್ಮ ಹಳ್ಳಿಗೆ ಬಂದಾಗ ಕಾರ್ಡ್ ಕೊಟ್ಟು ಹೋಗಿದ್ರು. ಬೆಂಗಳೂರಿಗೆ ಬಂದಾಗ ಬಂದು ನನ್ನ ನೋಡು ಅಂತ ಹೇಳಿದ್ರು. ಸರಿ, ಕಾರ್ಡ್ ತೋರ್ಸಮ್ಮ. ಇಲ್ಲ ಅಣ್ಣ, ನನ್ನ ಊರಿಂದ ಬತ್ತ ನನ್ನ ಬ್ಯಾಗ್ ಕಳ್ದೋಯ್ತು. ಹೆಂಗೋ ಕಷ್ಟಪಟ್ಕೊಂಡು ಇಲಾಸ ಹುಡ್ಕೊಂಡು ಇಲ್ಲಿ ಗಂಟ ಬಂದೀವ್ನಿ. ನಿಂದಮ್ಮಯ್ಯ ಅಂತೀನಿ, ಒಳಗೆ ಬಿಡೋಣ. ಸರಿ, ನಾನು ಒಳಗಡೆ ಹೋಗಿ ಕೇಳ್ಕೊಂಡು ಬರ್ತೀನಿ, ನೀವು ಸ್ವಲ್ಪ ಆಚೆ ಕಡೆ ಇರಿ. ಸರಿ ಅಣ್ಣ. ಹಲೋ ಭಾರ್ಗವಿ ಮೇಡಮ್, ಹಳ್ಳಿಯಿಂದ ಯಾರೋ ಒಬ್ರು ಇಲ್ಲಿ ರಾಮ್ ಸಾಹೇಬ್ರನ್ನ ಮೀಟ್ ಮಾಡಬೇಕು ಅಂತ ಬಂದಿದ್ದಾರೆ. ರಾಜವ್ವ, ಎಲ್ಲಿಟ್ಟಿದ್ಯಾ? ಏನಾಯ್ತು ರಾಜವ್ವ? ರಾಧಾ ಇದ್ರಾಗೆ ಮಡ್ಕಿದ್ದೆ, ಕಾಣ್ತಿಲ್ಲ. ಇರು. ಏನು ಹೇಳ್ತಿದ್ಯಾ ರಾಜವ್ವ? ಸರಿಯಾಗಿ ಹುಡ್ಕು ನೀಟಾಗೆ.
ಕಿಟ್ಲೆ ಮಾಡ್ತಿದ್ದೆ ಕಾಣ್ತಿಲ್ಲ ಇರು. ಏ ಪತ್ರ ಏನ್ ಮಡಗಿದೆ ಯೋಳೆ? ನಾನು ಪತ್ರ ತಂದಿದ್ರೆ ತಾನೆ ಇಲ್ಲಿರಕ್ಕೆ. ಸ್ನೇಹ ನೋಡು, ನೀನು ಈಗಲೂ ಪತ್ರನ ಅತ್ತೆ ಕೈ ಕೊಟ್ಟು ಅತ್ತೆ ನನ್ನ ಕ್ಷಮಿಸಿ ಅಂತ ಹೇಳಿದ್ರೆ ಅತ್ತೆ ಕ್ಷಮಿಸ್ಬಿಡ್ತಾರೆ. ಎಲ್ಲಿಟ್ಟಿದ್ಯಾ ಅಂತ ಹೇಳು ಸ್ನೇಹ. ಇಲ್ದೇ ಇರೋನ್ನ ಎಲ್ಲಿಂದ ತಂದ್ಕೊಡ್ಲಿ? ಎಲ್ಲಿ ಮುಚ್ಚಿಟ್ಟಿದ್ಯೋ ಅಲ್ಲಿಂದ ತೆಕ್ಕೊಡು. ಏಯ್, ತೆಗೆದು ಬಿಟ್ಟ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಕಳ್ತನ ಮಾಡಿ ಬಚ್ಚಿಟ್ಕೊಳ್ಳೋ ಬುದ್ಧಿ ಇರೋದು ನಿನಗೆ, ನನ್ನ ಮಕ್ಕಳಿಗಲ್ಲ. ಬಾಯ್ ಮುಚ್ಚಯ್ಯ ಸಾಕು. ರಾಧಾ, ಇನ್ನೊಂದು ಕಿತ ಆ ಬೀರುನಾಗೆ ಸರಿಯಾಗಿ ಉಳ್ಕೊಮ್ಮ. ಹಾ, ನನ್ಗೇನೋ ಅಲ್ಲೇ ಐತಿ ಅಂತ ಅನ್ಸ್ತೈತೆ. ಏಯ್, ನೀನು ನೇರವಾಗಿ ಅಲ್ಲೇ ಹೋಗಿ ಹುಡುಕ್ತಾ ಇದೀಯ ಅಂದ್ರೆ ನೀನೇನೋ ಮಸ್ಲತ್ ಮಾಡಿದ್ಯಾ ಅನ್ಸ್ತೈತೆ. ನಿಜ ಬಗಳು, ನೀನೇನಾದ್ರೂ ಪತ್ರ ತಂದು ಇಲ್ಲಿ ಮಡಗಿದ್ಯಾ ಹೆಂಗೆ? ಅಯ್ಯೋ, ನಾನಾಕೆ ಅಂತ ಕೆಲಸ ಮಾಡ್ಲಿ? ಇನ್ನೊಂದು ಕಿತ ಇಡೀ ಮನೆನ ಜಾಲಾಡ್ಸ್ಬಿಡ್ತೀನಿ ತಾಳು. ಬಾರದ ಹಾಂ ಮೇಡಮ್, ಆಯ್ತು ಮೇಡಮ್, ವಾಪಸ್ ಕಳಿಸ್ತೀನಿ. ಮೇಡಮ್ ಖಡಕ್ಕಾಗಿ ಹೇಳ್ಬೇಕಾ ಮೇಡಮ್? ಆಯಿತು ಮೇಡಮ್, ಹೇಳಿ ಕಳಿಸ್ತೀನಿ. ಓಕೆ ಮೇಡಮ್, ಓಕೆ. ಹೇಗಪ್ಪ ಹೇಳೋದು? ಈ ಹುಡುಗಿ ನೋಡಿದ್ರೆ ಪಾಪದೋಳು ಅನ್ಸುತ್ತೆ. ನೋಡಮ್ಮ, ಸಾಹೇಬ್ರನ್ನ ಮೀಟ್ ಮಾಡಿದೆ, ಅವ್ರು ಯಾರು ಮೀಟ್ ಮಾಡೋದಿಲ್ವಂತೆ, ನೀವು ಹೋಗ್ಬೋದು. ಅಲ್ಲ, ನಾನು ಯಾರು ಅಂತ ಅವ್ರಿಗೆ ಹೇಳಿದ್ರಾ? ಹೌದಮ್ಮ, ಹೇಳಿದ ಮೇಲೇ ಮೀಟ್ ಆಗೋದಿಲ್ಲ ಅಂತ ಹೇಳಿದ್ದು. ಅಣ್ಣ, ಅವ್ರ ಪೌಸ ನನ್ನ ಹೆಸರನ್ನ ಮರ್ತ್ಬಿಟ್ಟಿರ್ಬೇಕು. ನನ್ನ ಮುಖ ನೋಡಿದ್ರೆ ನಾನು ಯಾರು ಅಂತ ಗುರ್ತಿಡ್ತಾರೆ. ಒಂದೇ ಒಂದ್ಕಿತ ಒಳಗೆ ಬಿಡೋಣ, ಒಳಗೆ ಹಾಕ್ಕೋತೀನಿ. ಸುಮ್ಮನೆ ತಲೆ ತಿನ್ಬೇಡ, ಹೋಗಮ್ಮ. ಅಣ್ಣ, ದೇವನ್ಕಿತ ಒಳಗೆ ಹಾಕ್ಬತ್ತೀನಣ್ಣ. ಆಗಲ್ಲಮ್ಮ, ಅವರು ಒಳಗಡೆ ಬಿಡಬೇಡ ಅಂತ ಹೇಳಿದ್ಮೇಲೂ ಕೂಡ ನಾನು ನಿಮ್ಮನ್ನು ಒಳಗಡೆ ಬಿಟ್ರೆ ನನ್ನ ಕೆಲಸ ಕಳ್ಕೊಳ್ಬೇಕಾಗುತ್ತೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ತಾ ಇರಮ್ಮ. ಸರಿ ಅಣ್ಣ, ನಾನು ಒಳಗೆ ಹೋಗಕ್ಕಿಲ್ಲ. ಅಣ್ಣ ಬರೋವರೆಗೂ ನಾನು ಇಲ್ಲೇ ಕಾಯ್ತೀನಿ. ನೋಡಮ್ಮ, ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಬೇರೆ ರೀತಿನೇ ಕಳ್ಸ್ಕೊಡ್ಬೇಕಾಗುತ್ತೆ ನಿನ್ನ. ಹೇಳೋ ದಿನ ಕೇಳಿಸ್ಕೊ. ರಾಮ್ ಸಾರೇ ನನಗೆ ಕರೆದ್ಬಿಟ್ಟು, ಏನಯ್ಯ ಹಳ್ಳಿ ಗುಗ್ಗುಗಳನ್ನೆಲ್ಲ ಒಳಗಡೆ ಸೇರಿಸ್ಕೊಳ್ಳೋಕೆ ನಾನೇನು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೆ ಅಂತ ಹೇಳಿ ನನಗೆ ಬೈಕ್ ಕಳಿಸೋದು ಗೊತ್ತಾ? ಸುಮ್ಮನೆ ಹೋಗಮ್ಮ ನೀನು. ಆಚೆ ಹೋಗು ಅಂದ್ರೆ ಹೇಳೋದನ್ನ ಕೇಳಬೇಕು. ನಿನಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಸರಿ, ಆಚೆ ಕಡೆ. ಹಲೋ ಅವ್ವ. ಬಂಗಾರು, ಮನೆಯಾಗಿರ್ಲಿಲ್ಲ ನೀನು, ಎಲ್ಲೋಗಿದ್ದೆ? ನಂದು ಬುಡವ್ವ, ಇಂಥ ರಣ ಬಿಸಿಲಾಗೆ ನೀನ್ ಯಾಕೆ ಮನೆ ಬಿಟ್ಟು ಹೋಯ್ತೀಯ? ಧಗೆ ಅಂತ ಮನೇಲಿ ಕೂತ್ರೆ ಆಯ್ತಾ ಇದ್ದೇನವ? ಗುಡಿಗೆ ಹೋಗಿದ್ದೆ. ನಿಂಗೆ ಈ ವಿಷಯ ಹೇಳೋಣ ಅಂತಿದ್ದೆ, ರಾವ್ಗಾಲ ಬಂದ್ಬಿಡ್ತದೆ ಅಂತ ಅವಸರ ಮಾಡ್ಕೊಂಡು ಹೊಂಟ್ಬಿಟ್ಟೆ. ರಾವ್ಗಾಲನ? ರಾವ್ಗಾಲ ನೋಡಂತ ಈ ಸೇಸ ಯೋನೈತೆ? ಪೂಜೆ ಕಣವ. ಪೂಜೆನಾ? ಯಾವ ಪೂಜೆ ಅವ್ವ? ಅಯ್ಯೋ, ಈ ವಿಷಯ ನಿಂಗೆ ಹೇಳೋದೇ ಮರ್ತೋಗಿತ್ತು ನೋಡು. ಮೊನ್ನೆ ಗುಡಿಗೆ ಹೋದಾಗ ಐನವ್ರು ಹೇಳಿದ್ರು, ರಾವ್ಗಾಲ್ ಸಮಯದಾಗೆ ಮನೇಲಿರೋ ಬೆಲೆ ಬಾಳೋ ವಸ್ತುಗಳನ್ನ ಪೂಜೆ ಮಾಡಿಸಿದ್ರೆ ಮನೆಗೆ ಒಳ್ಳೇದಾಯ್ತದೆ, ಮನ್ಸಿಗೆ ನೆಮ್ಮದಿ ಸಿಗ್ತೈತೆ ಅಂತ. ಅದಕ್ಕೆ ನಿಮ್ಮ ಮನೆ ಪತ್ರ ತಗೊಂಡು ಪೂಜೆ ಮಾಡಿಸ್ಕೊಂಡು ಬರ್ತಾ ಇವನಿ. ಯೋನ್ ಹೇಳ್ತಿದ್ಯವ್ವ? ನಮ್ಮ ಮನೆ ಪತ್ರ ನಿಂತವಾಯ್ತಾ? ಹೌದು. ಈಗ ನೀನು ಎಲ್ಲಿದ್ದೀಯಾ? ನಾನು ಪುಟ್ಟಕ್ಕನ ಮನೆ ತಗೋ ಬಂದೀನಿ. ಹೌದಾ? ನಾನು ಅಲ್ಲಿಗೆ ಬರ್ತೀನಿ ಇರು.